ನಿಮಗೆ ಒಂದು ನೆನಪಾಗಿರಬೇಕು, ಮೋದಿಯವರು ಒಂದು ಒಳ್ಳೆ ಅಕ್ಟೋಬರ್ 2ಗೆ ಸ್ಟಾರ್ಟ್ ಮಾಡ್ತಾರೆ ಅವರು ಪ್ರಧಾನಿ ಮಂತ್ರಿ ಆದರೆ ಸ್ವಚ್ಛ ಭಾರತ್ ಅಂತ. ವಾಟ್ ಐ ಲೈಕ್ ಇನ್ ದ್ಯಾಟ್ ನಿಮ್ಗೆ ಗೊತ್ತಾ? ಫಸ್ಟ್ ಅವ್ರ ಮನೆ ಕ್ಲೀನ್ ಮಾಡಿ ತೋರಿಸ್ತಾರೆ, ಅವರು ಹೋದಲ್ಲಿ ಕ್ಲೀನ್ ಮಾಡ್ತಾರೆ. ಅಂದ್ರೇನು? ಫಸ್ಟ್ ಮೋದಿಯವರು ತೋರಿಸಿದ್ದೇನು? ಫಸ್ಟು ನನ್ನ ಮನೆ ನಾನು ಕ್ಲೀನ್ ಮಾಡ್ಕೋತೀನಿ, ನಾನು ಜಗತ್ತಿಗೆ ಬುದ್ಧಿ ಹೇಳುವುದಕ್ಕಿಂತ ಮೊದಲು, ಜಗತ್ತಿಗೆ ಪಾಠ ಮಾಡೋದಕ್ಕಿಂತ ಮೊದಲು, ಜಗತ್ತನ್ನು ಸುಧಾರಣೆ ಮಾಡೋದಕ್ಕಿಂತ ಮೊದಲು ನನ್ನ ಮನೆ ಚೊಕ್ಕದಾಗಿರಬೇಕು, ನನಗೆ ಯಾರು ಕ್ವಶನ್ ಮಾಡಬಾರ್ದು. ಐ ಶುಡ್ ಕೀಪ್ ಇಟ್ ವೆರಿ ಕ್ಲೀನ್. ಹೋದಲ್ಲಿ ಬೇದಲ್ಲಿ ನಾನು ಎಕ್ಸಾಂಪಲ್ ಆಗಿರಬೇಕು. ಅದನ್ನು ನಮ್ಮಲ್ಲಿ ಟೀಕೆ ಆಯ್ತು. ಅವರು ವಿಡಿಯೋ ಮಾಡ್ಕೊಂಡು ಯಾಕೆ ಎತ್ತಾರೆ? ಕಸ ಎತ್ತಾರೆ. ಅವರು ವಿಡಿಯೋ ಮಾಡ್ಕೊಂಡು ಕಸ ಎತ್ತುವುದು ಟು ಮೋಟಿವೇಟ್ ಅದರ್ಸ್. ಪ್ರೇರಣೆ ಆಗುತ್ತೆ. ನಾನು ಪ್ರೇರಣೆ ಆಗಬೇಕು, ನಾನು ಎಕ್ಸಾಂಪಲ್ ಆಗಬೇಕು, ನಾನು ಅದನ್ನು ಲೀಡ್ ಮಾಡಬೇಕು ಅನ್ನೋದು, ಅದು ಇರಬೇಕಿತ್ತು ಈ ಫ್ಯಾಮಿಲಿಗೆ. ಏನ್ರಿ ಅದು? ಒಂದು ವಿಡಿಯೋ ನೋಡಿದರೆ ಅಸಹ್ಯ ಬಿಡಿ. ಸ್ವಲ್ಪ ಬಿ ಪಿ ಶುಗರ್ ಇದ್ದರೆ ಅವನು ಯಾರಾದರೂ ಇದ್ದಿದ್ರೆ ಅವನು ಏನು ಮಾಡಿಬಿಟ್ಟಿ ಅನ್ನೋ ಗೊತ್ತಿಲ್ಲ. ಅಸಹ್ಯ ಬಿಟ್ಬಿಡಿ ಒಂದು ಕಡೆ. ಅಸಹ್ಯ ಬಿಟ್ಬಿಡಿ. ಇದು ನಾಟ್ ಕುಡಿ ಪ್ರೇಮ ಪ್ರಕರಣ ಅಲ್ಲ. ಇದು ಪ್ರೇಮ ಪ್ರಕರಣ ಆದರೆ ಖುಷಿಯಾಗ್ಬಿಡ್ಬೋದಿತ್ತು. ಇರುತ್ತೆ, ಮಲ್ಟಿಪಲ್ ರಿಲೇಷನ್ಶಿಪ್ ಇರುತ್ತೆ, ಜನಗಳು ಒಬ್ಬೊಬ್ಬರನ್ನು ಲೈಕ್ ಮಾಡ್ತಾರೆ, ಕರೆಕ್ಟ್? ದಟ್ಸ್ ಕಾಮನ್ ಇನ್ ದ ವರ್ಲ್ಡ್. ಇರುತ್ತೆ, ಸುಪ್ರೀಂ ಕೋರ್ಟ್ ಹೇಳಿದೆ ಇರುತ್ತೆ, ಇರುತ್ತೆ. ಅದು ಅವನ ಮತ್ತು ಅವಳ ನಡುವಿನ ಸಂಬಂಧ ಇರುತ್ತೆ. ವಿ ಶುಡ್ ಅಗ್ರಿ, ಕರೆಕ್ಟ್? ಸೈಕಾಲಜಿಕಲ್ ನೀಡ್ ವಿ ಶುಡ್ ಅಗ್ರಿ, ಫಿಸಿಕಲ್ ನೀಡ್ ವಿ ಶುಡ್ ಅಗ್ರಿ. ಬಟ್ ದಿಸ್ ಈಸ್ ನಾಟ್ ಆಲ್ ಇನ್ ದಿಸ್. ಇದು ಯಾವ ಇಂಡಿಯಾದ ಕ್ರಿಮಿನಲ್ ಸೆಕ್ಷನ್ಗಳಲ್ಲೂ ಸಿಕ್ಕದ ಕ್ರಿಮಿನಲ್ ಇವನು. ಸರ್, ಆ ವಿಡಿಯೋ ನೋಡ್ಬೋದಾ? ಹೇಗೆ ಫೋರ್ಸ್ ಆಗಿದೆ, ಹೇಗೆ ಫೋರ್ಸ್ ಅಲ್ಲ, ವಿ ವಿಲ್ ಶೋ ದ ಎಂಟೈರ್ ವಿಡಿಯೋಸ್. ನಾನು ಇವತ್ತೊಂದು ಕಮಿಟ್ ಆಗಿಬಿಟ್ಟಿದ್ದೀನಿ, ಎಲ್ಲ ಬಿಟ್ಟವನು ಊರಿಗೆ ದೊಡ್ಡವನಾಗಬಾರ್ದು. ಒಂದು ಗಾದೆ ಮಾತಿದೆ, ಎಲ್ಲ ಬಿಟ್ಟವನು, ಮೂರು ಬಿಟ್ಟವನು ಊರಿಗೆ ದೊಡ್ಡವನು. ಅದಾಗಬಾರ್ದು. ಎಲ್ಲ ಬಿಟ್ಟವನಿಗೆ ಅವನ ಪ್ಲೇಸ್ ತೋರಿಸ್ಬೇಕು. ವೈ ನಾವು ಮಾಧ್ಯಮ ಮಾಡಿ, ಚಾನಲ್ ಮಾಡಿ, ಸಾಲ ಮಾಡಿ, ಇದೆಲ್ಲ ಮಾಡಿ ನಮಗೆ ಒಂದು ಸೋಷಿಯಲ್ ಜಸ್ಟಿಸ್ಗೆ ನ್ಯೂಸ್ ಮಾಡುವ ದಂಬಿಲ್ಲ ಅಂದರೆ, ಸೋಷಿಯಲ್ ಜಸ್ಟಿಸ್ಗಾಗಿ ಹೋರಾಡುವಷ್ಟು ನಮ್ಮ ಹತ್ರ ಮಾಧ್ಯಮದ ಇಂಚಿತ್ತು ಪ್ರಿನ್ಸಿಪಲ್ಸ್ ಉಳಿದಿಲ್ಲ ಅಂದರೆ, ವೈ ವಿ ಕಾಲ್ ಅವರ್ ಸೆಲ್ಫ್ ವಾಟ್ ಜರ್ನಲಿಸ್ಟಾ, ಏನು ಸೀನಿಯರ್ಸಾ, ಜೂನಿಯರ್ಸಾ? ಐ ಡೋಂಟ್ ಫೀಲ್, ಐ ಡೋಂಟ್ ಬಿಲೀವ್ ಇನ್ 9 o'clock ಶೋ. ಐ ಡೋಂಟ್ ಬಿಲೀವ್ ಇನ್ 9 o'clock ಶೋ. ಕರೆಕ್ಟ್? ರಿಯಾಲಿಟಿಯನ್ನು ತೋರಿಸುವಂಥ ಯೋಗ್ಯತೆ ನಮಗಿರಬೇಕು. ಕರೆಕ್ಟ್? ನಮಗೆ ಆಶೀರ್ವಾದ ಬೇಡಪ್ಪ ಯಾರ್ದು. ವಿ ಡೋಂಟ್ ವಾಂಟ್ ಅವರ ಭವತ್ತು ಭಿಕ್ಷಾನ್ ದೇವಿ ಅಂತ ನಾವು ಎಲ್ಲಿ ಹೋಗೂ ಇಲ್ಲ. ಕರೆಕ್ಟ್? ಐ ಆಮ್ ಸಿಟಿಂಗ್ ಹಿಯರ್ ಪ್ರೌಡ್ಲಿ ಸೇಯಿಂಗ್ ಭವತ್ತು ಭಿಕ್ಷಾನ್ ದೇವಿ ಅಂತ ಯಾರ ಮನೆಗೂ ನಾವು ಬಾಗಿಲಿಗೆ ಹೋಗಿಲ್ಲ. ಕರೆಕ್ಟ್? ಯಾರಾದ್ರೂ ಇದ್ರೆ ತೋರಿಸಲಿ ಕರ್ನಾಟಕದಲ್ಲಿ. ಟುಡೇ ಅಗೇನ್ ಐ ಆಮ್ ಟೆಲಿಂಗ್ ಯು ಲೈವ್. ಕರೆಕ್ಟ್? ಸೀರೀಸ್ಗಳು ದಿಸ್ ಈಸ್ ನಾಟ್ ಚುನಾವಣಾ ಆಯೋಗ ಇದೆ. ಕರೆಕ್ಟ್? ಸುಮೋಟೋ ಕೇಸ್ ತಗೊಂಡು ಇಂಥವರನ್ನು ಎಲೆಕ್ಷನ್ಗೆ ನಿಲ್ಬಾರ್ದು. ದಿಸ್ ಶುಡ್ ರೀಚ್ ಅಪ್ ಟು ಪ್ರೈಮ್ ಮಿನಿಸ್ಟರ್ ಮೋದಿಜಿಯವರು 33% ರಿಸರ್ವೇಷನ್ ತರ್ತಾರೆ ಹೆಣ್ಮಕ್ಳಿಗೆ. ರಿಸರ್ವೇಷನ್ ತರ್ತಾರೆ ರೀ. ವಿ ಶುಡ್ ಗಿವ್ 33% ವುಮನ್ ಎಂಪವರ್ಮೆಂಟ್ ಅಂತ ಹೇಳ್ತಾರೆ. ಮಹಿಳೆಯವರು ಮೋದಿಜಿಯವರ ಮುಖ ನೋಡಿದ ಕೂಡಲೇ ಕೈ ಮುಗಿತಾರೆ, ಫೋಟೋ ಇಟ್ಕೊಳ್ತಾರೆ. ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಮತ್ತು DCM ಶಿವಕುಮಾರ್ ಅವರು ಮಹಿಳೆಯರಿಗೆ ಫ್ರೀ ಗ್ಯಾರಂಟೀಸ್, ಏನು ಭಾಗ್ಯಲಕ್ಷ್ಮಿ, ಶಕ್ತಿ ಯೋಜನೆ, ಫ್ರೀಯಾಗಿ ದೇವಸ್ಥಾನಕ್ಕೆ ಹೋಗಿ 2,000 ರೂಪಾಯಿ ತಿಂಗಳಿಗೆ ತಗೊಳ್ಳಿ.
ಕರೆಕ್ಟಾ? ಎಲ್ಲ ತಗೊಳ್ಳಿ, ದಟ್ಸ್ ಫೈನ್. ಮರ್ಯಾದೆ, ಶ್ರೀ ಶಕ್ತಿ, ಭಾಗ್ಯ ಲಕ್ಷ್ಮಿ, ಹಾಸನದ ಮಹಿಳೆಯರು, ಹಾಸನದ ಮಹಿಳೆಯರು ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ ತಗೊಂಡವರು ದಾರಿ ತಪ್ಪಿಲ್ಲ. ದಾರಿ ತಪ್ಪಿದ್ದು ಯಾರು ಹೇಳಿ? ಮನೆ ಮಗ. ದಿಸ್ ಇಡಿಯಟ್. ದಾರಿ ತಪ್ಪಿದ್ದು ಯಾರು ಹೇಳಿ? ಅದೇ ಮನೆಯ ಕುಡಿ. ದಾರಿ ತಪ್ಪಿದ್ದು ಯಾರು ಹೇಳಿ? ಅದೇ ಗೌಡ್ರ ಮನೆ ಗಮ್ಮತ್ತು. ದಾರಿ ತಪ್ಪಿಸಿದ್ದು ಯಾರು ಹೇಳಿ? ಅದೇ ಗೌಡ್ರ ಮನೆ ಗದ್ದಲ. ಹೆಣ್ಮಕ್ಳನ್ನು ಬೀದಿ ತಂದಿದ್ದು ಯಾರು ಹೇಳಿ? ಅದೇ ಗೌಡ್ರು. ಅದೇ ಗೌಡ್ರ ಮನೆ ಕುಡಿ. ಚಿಕ್ಕ ಗೌಡ್ರು. ಯಾವ ಮುಖ ನೋಡ್ಕೊಂಡು ನಾವು ಜನರ ಹತ್ರ ಹೋಗೋದು? ಯಾವ ಮುಖ ನೋಡಿಕೊಂಡು ನಾವು ಒಂದು ಸಮಾಜದ ಮುಖಂಡರಂತ ಹೇಳ್ಕೊಳ್ಳೋದು? ಯಾವ ಮುಖ ನೋಡಿಕೊಂಡು ನಾವು ಒಂದು ಸಮಾಜ ನಮ್ಮೊಟ್ಟಿಗೆ ನಿಂತ್ಕೊಬೇಕಂತ ನಾವು ಬಯಸೋದು? ಉಸಿರು, ಒಂದು ಉಸಿರು, ಇದು ತಪ್ಪು ಅಂತ ಹೇಳಿದ್ರೆ ಸಾಕಿತ್ತು. 25 ದಿನದಲ್ಲಿ, 1 ತಿಂಗಳಲ್ಲಿ ಪೆನ್ ಡ್ರೈವ್ಗಳು ಬೀದಿ ಬೀದಿಯಲ್ಲಿ ಹಂಚುವಾಗ, ಯಾವನ ಇವನು? ಯಾವನು ನಮ್ಮ ತಾಯಂದ್ರ ತಂಗಿಂದ್ರ ವಿಡಿಯೋಗಳನ್ನು ಹಂಚ್ತಾನೆ? ಯಾವನು ಇವನು? ಇಂಥ ಒಬ್ಬ ಮುಟ್ಟಾಳ ಮಾಡಿದವನು, ಅಯೋಗ್ಯ, ಅಧಮ, ನೀಚ, ಎಂಥ ಅಪ್ಪಮ್ಮನಿಗೆ ಇವನು ಹುಟ್ಟಿರ್ಬೋದು ಅಂತ ಹೇಳ್ಬಿಟ್ಟು ಖಂಡಿಸಿದ್ರು ಸಾಕಿತ್ತು.